ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ವರ್. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯ, ಸಾರ್ವಜನಿಕರು ಸಹಕರಿಸಲು ಎಸ್ಪಿ ಪುಟ್ಟಮಾದಯ್ಯ ಮನವಿ. ಶರಣ ಹಡಪದ ಅಪ್ಪಣ್ಣ ಜಯಂತಿ, ಅಧಿಕಾರಿಗಳು ಜನಪ್ರತಿನಿಧಿಗಳ ಗೈರು. ರಾಳದೊಡ್ಡಿ ಗ್ರಾಮದ ಉಳುಮೆ ಮಾಡುತ್ತಿರುವ ಭೂಮಿ ಶಾಲೆಗೆ ನೀಡಿರುವುದನ್ನು ರದ್ದುಗೊಳಿಸಲು ಆಗ್ರಹಿಸಿ ಮನವಿ. ನಕಲಿ ದಾಖಲೆ ಸೃಷ್ಟಿಸಿ ಆಸ್ತಿ ಕಬಳಿಸುವ ಪ್ರಕರಣ, 5 ಆರೋಪಿಗಳ ಜಾಮೀನು ತಿರಸ್ಕೃತ. ಆದಾಯ ತೆರಿಗೆ ಕಾಯ್ದೆ ಜಾರಿ ಮುನ್ನ ವಿಸ್ತೃತ ಚರ್ಚೆ ಅಗತ್ಯ, ಸಂಸದ ಕುಮಾರ್ ನಾಯಕ್. ವಿಶ್ವ ಕೌಶಲ್ಯ ದಿನಾಚರಣೆ ಹಾಗೂ ದ್ವಿಚಕ್ರ ವಾಹನ ರಿಪೇರಿ ತರಬೇತಿ ಕಾರ್ಯಕ್ರಮದ ಉದ್ಘಾಟನೆಯ ವರದಿ. ವಾರ್ತೆಗಳ ವಿವರ. ಸಾರ್ವಜನಿಕರ ಸುರಕ್ಷತೆ ಮತ್ತು ರಸ್ತೆ ಅಪಘಾತಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮಹತ್ತರ ನಿರ್ಧಾರವನ್ನು ಪೊಲೀಸ್ ಇಲಾಖೆ ಕೈಗೊಂಡಿದ್ದು, ಜುಲೈ 15ರಿಂದ ರಾಯಚೂರು ಜಿಲ್ಲೆಯ ಎಲ್ಲ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವುದು ಅನಿವಾರ್ಯವಾಗಿದೆ. ಈ ನಿಯಮವು ರಾಯಚೂರು ಜಿಲ್ಲೆಯಲ್ಲಿರುವ ಎಲ್ಲ ಪೊಲೀಸ್ ಠಾಣೆಗಳ ವ್ಯಾಪ್ತಿಗೆ ಸೇರಿದೆ. ದ್ವಿಚಕ್ರ ವಾಹನ ಸವಾರರು ಮತ್ತು ಹಿಂಬದಿಯವರು ಇಬ್ಬರು ಸಹ ಹೆಲ್ಮೆಟ್ ಧರಿಸದೆ ಸಿಕ್ಕಿಬಿದ್ದಲ್ಲಿ ಕಾನೂನು ಕ್ರಮ ಹಾಗೂ 500 ರೂಪಾಯಿ ದಂಡ ವಿಧಿಸಿ ಕ್ರಮ ಜರುಗಿಸಲಾಗುವುದು ಎಂದು ಎಸ್ಪಿ ಪುಟ್ಟಮಾದಯ್ಯ ಅವರು ತಿಳಿಸಿದರು. ಈ ತುರ್ತು ಕ್ರಮವು ಸಾರ್ವಜನಿಕರ ಪ್ರಾಣ ರಕ್ಷಣೆ ಹಾಗೂ ಅಪಘಾತದ ಪ್ರಮಾಣವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಜಾರಿಗೆ ತರಲಾಗುತ್ತಿದೆ. ಸಾರ್ವಜನಿಕರು ತಮ್ಮ ಮತ್ತು ಇತರರ ಜೀವ ರಕ್ಷಣೆಗಾಗಿ ಸಹಕಾರ ನೀಡಬೇಕು ಮತ್ತು ಇತ್ತೀಚೆಗೆ ಕುಡಿದು ವಾಹನ ಚಾಲನೆ ಮಾಡಿ ಅಪಘಾತ ಆಗುವ ಸಂಖ್ಯೆ ಕೂಡ ಜಾಸ್ತಿ ಆಗಿದ್ದು, ಕುಡಿದು ಚಾಲನೆ ಮಾಡುವವರ ಮೇಲೂ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪುಟ್ಟಮಾದಯ್ಯ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದರು. ಸಮಾಜದಿಂದ ಭಕ್ತಿಪೂರ್ವಕವಾಗಿ ಆಚರಣೆ ಮಾಡುತ್ತಿರುವ ಹಡಪದ ಅಪ್ಪಣ್ಣ ಜಯಂತಿಗೆ ಜಿಲ್ಲೆಯ ಜನಪ್ರತಿನಿಧಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಆಗಮಿಸದೆ ಸಮಾಜವನ್ನು ನಿರ್ಲಕ್ಷ್ಯತನದಿಂದ ಕಾಣುತ್ತಿದೆ ಎಂದು ಹಡಪದ ಅಪ್ಪಣ್ಣ ಸಮಾಜದ ಲಿಂಗಸೂಗೂರು ಕಾರ್ಯದರ್ಶಿ ಶರಣಬಸವ ಈಚನಾಳ ಹೇಳಿದರು. ಅವರಂದು ನಗರದ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಶಿವಶರಣ ಹಡಪದ ಅಪ್ಪಣ್ಣ ಜಯಂತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಳೆದ ವರ್ಷ ಹಾಗೂ ಈ ವರ್ಷವೂ ಹಡಪದ ಅಪ್ಪಣ್ಣ ಜಯಂತಿ ಆಚರಣೆ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕರು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಆಗಮಿಸದೆ ಹಡಪದ ಅಪ್ಪಣ್ಣ ಸಮಾಜಕ್ಕೆ ನೋವುಂಟು ಮಾಡಿದ್ದಾರೆ. ಜಿಲ್ಲಾಡಳಿತದಿಂದ ಕಲಾ ತಂಡಗಳು, ಕಾರ್ಯಕ್ರಮದ ಸಭಾಂಗಣ ಬಿಟ್ಟರೆ ಬೇರೆ ವ್ಯವಸ್ಥೆ ಇಲ್ಲ. ಪ್ರಸಾದ ವ್ಯವಸ್ಥೆ ಸೇರಿದಂತೆ ಇತರೆ ಎಲ್ಲ ವ್ಯವಸ್ಥೆಯನ್ನು ಸಮಾಜದಿಂದಲೇ ಮಾಡಲಾಗಿದೆ. ಆದರೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜಯಂತಿ ಕಾರ್ಯಕ್ರಮಕ್ಕೆ ಬಾರದೆ ಸಮಾಜವನ್ನು ಕಡೆಗಣಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಆದರೂ ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಶಾಸಕರು ಹಾಗೂ ಇನ್ನಿತರೆ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಸಮಾಜವನ್ನು ನಿರ್ಲಕ್ಷ್ಯತನದಿಂದ ಕಾಣದೆ ಸಮಾಜದ ಕಾರ್ಯಕ್ರಮಗಳಿಗೆ ಬರಬೇಕೆಂದು ಆಗ್ರಹಿಸಿದರು. ಕೋರ್ತಾ ಇದ್ದೇನೆ. ಅಪ್ಪಣ್ಣನವರ ನಿಜಮೂರ್ತಿ ಲಿಂಗಮ್ಮನವರ ಫೋಟೋಗಳು ಹೊರಗಡೆ ಸಿಕ್ಕರಲ್ಲಿ ಜೊತೆಯೇ ಇದ್ದು ಹಡಪದ ಅಪ್ಪಣ್ಣನವರಿಗೆ ಆಪ್ತರಾಗಿ ಇದ್ದವರು, ಅನುಭವ ಮಂಟಪದ ಆಪ್ತ ಕಾರ್ಯದರ್ಶಿಯಾಗಿ ಜ್ಞಾನಿಯಾಗಿ ಇದ್ದವರು ಶಿವಶರಣ ಹಡಪದ ಅಪ್ಪಣ್ಣನವರು. ಅಣತಿಗೆ ಗಾಣಿಗೆ ತಯಾರಿಸಿದ ಎಣ್ಣೆ ಹಾಕಿ ರೈತ ಬೆಳೆದ ಬತ್ತಿಗೆ ಜ್ಯೋತಿ ಮುಟ್ಟಿಸಲು ಕುಲವಿಲ್ಲದ ಬೆಳಕು ನೋಡ ಇಂಥ ಜ್ಯೋತಿಯನ್ನ ದೀಪವನ್ನು ಬೆಳಗಿಸ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರಿಗೆ ತಮ್ಮ ಜೋರಾದ ಕರತಾಳಗಳೊಂದಿಗೆ ಅವರನ್ನ ಅಭಿನಂದಿಸಬೇಕು. ಜ್ಯೋತಿ ಉರಿದು
ಜಾತಿ ಸರಿದು ಮನುಜ ಮತಕ್ಕೆ ಬಾಗುತ್ತಾ ದುಡಿದ ಜನರ ನಗುವ ಕಣ್ಣುದ ದೀಪವನ್ನು ಬೆಳೆಸ್ತಾರೆ. ನಮ್ಮ ಮನೆಗೆ ಹೋಗೋದು ಬೇಡ. ನಮ್ಮ ಬಂಧುಗಳೇ, ಆತ್ಮೀಯ ಬಂಧುಗಳೇ, ನನಗೆ ಬೆಳೆದಷ್ಟು ನಾನು ಇಲ್ಲಿ ನಾವು ಏನಂತಂದ್ರೆ ನಮ್ಮ ಒಂದು ಸಮಾಜದಲ್ಲಿ ಸಾಕಷ್ಟು IAS ಆಫೀಸರ್, IFS ಆಫೀಸರ್, KS, KS ಎಲ್ಲರೂ ಇದ್ದಾರೆ ಸರ್. ಸುಮಾರು 2,000 ಜನರು ನಾವು ನೌಕರ ವೃಂದದ ಗ್ರೂಪಿನಲ್ಲಿದ್ದೀವಿ. ನಾವು ಇಂದು ಪ್ರತಿಯೊಬ್ಬ ನೌಕರರು ತಮ್ಮಲ್ಲಿ ಬರ್ತಕ್ಕಂಥ ದುಡ್ಡಿನಲ್ಲಿ 10,000 ನಾವು ಡೆಪಾಸಿಟ್ ಮಾಡಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಉನ್ನತ ಅಭ್ಯಾಸಕ್ಕಾಗಿ ನಾವು ಅದನ್ನು ವಿನಿಯೋಗ ಮಾಡ್ತಾ ಇದ್ದೀವಿ. ಇನ್ನು ಉದ್ಯೋಗಗಳಿಗೆ ಯಾವುದೇ ಒಂದು ಮಗು ಉದ್ಯೋಗ ಹಚ್ಚಿಕೊಂಡು ಬೆಂಗಳೂರಿಗೆ ಹೋದರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಸೇವಾ ತಂಡದವರು ಅವರಿಗೆ ಫಾಲೋ ಅಪ್ ಮಾಡ್ತಾರೆ. ಅವರಿಗೆ ಹೋಗಿ ನೌಕರಿ ಹಚ್ಚಿದ್ದಾರೆ. ಈಗ ನೌಕರಿ ಹಚ್ಚಿದಂಥ ಸುಮಾರು 10 ಜನ ನಮ್ಮ ಬಂದವರಿದ್ದಾರೆ. ಅದೇ ರೀತಿಯಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಬಾಂಧವರು, ನಮ್ಮ ಎಲ್ಲ ಸಮಾಜ ಬಾಂಧವರಿಗೆ ಶಿಕ್ಷಣದ ಕಡೆಗೆ ಒಲವು ಮಾಡಿ ನಾನೊಬ್ಬ ಕಾಲೇಜಿನ ಪ್ರಿನ್ಸಿಪಲ್ ನಾವು. ಬಟ್ ನಾನು ಅಡ್ಮಿಷನ್ ಮಾಡುವಂಥ ಸಮಯದಲ್ಲಿ ವರ್ಷಕ್ಕೆ 300 ದಾಖಲಾತಿ ಆದರೆ ಅದರಲ್ಲಿ ಇರುವಂಥ ಒಂದು ಅರ್ಜಿ ಮಾತ್ರ ನನ್ನ ಕುಲ ಬಾಂಧವರಾಗಿರ್ತದೆ. ಇದು ಎಷ್ಟೊಂದು ಮನಸ್ಸಿಗೆ ನೋವಾಗ್ತದೆ ಅಂದರೆ ಅದು ನನಗೆ ತಿಳಿಯೋದು. ಯಾಕೆಂದ್ರೆ ನಮ್ಮವರು ಏನ್ ಮಾಡ್ತಾ ಇದ್ದೀರಿ ನೀವು? 10ನೇ ತರಗತಿ ಆದ್ಮೇಲೆ ಅಪ್ಪ ಹಾಕಿದ ಆಲದ ಮರಕ ನೀನು ಮೇಲ್ ಹಾಕಪ್ಪ ಅಂತೇಳಿ ಅವನಿಗೆ ನಿಮ್ಮ ವೃತ್ತಿಯಲ್ಲಿ ತೊಡಗಿಸ್ಕೊಂಡ್ಬಿಡ್ತೇವೆ. ಇದು ತಪ್ಪು ನೀವು ಮಾಡ್ತಾ ಇರೋದು. ಅದರಲ್ಲಿ ಅವ್ರ ಮಗುವಿಗೆ ಒಳ್ಳೆ ವಿದ್ಯಾರ್ಥಿ ಇರ್ತಾನೆ, ಅವನಿಗೆ ಓದಲಿಕ್ಕೆ ಮುಂದೆ ಅವಕಾಶ ಕೊಡಿ. ಆದರೆ ಪ್ರತಿಯೊಂದು ಸರ್ಕಾರ ಸೌಲಭ್ಯಗಳು ಹೆಚ್ಚಾಗಿವೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಉಚಿತವಾದಂಥ ಶಿಕ್ಷಣ ಇದೆ. ಇದರೆಲ್ಲವೂ ಗಮನ ನೀವು ಹರಿಸಿಕೊಳ್ಳಬೇಕಾಗುತ್ತೆ. ಇದೇ ವೇಳೆ ಉಪನ್ಯಾಸಕಿ ಕಮಲಾಬಾಯಿ ಮಾತನಾಡಿ, ಹಡಪದ ಅಪ್ಪಣ್ಣ ಅವರು 12ನೇ ಶತಮಾನದ ಶರಣ ಸಾಲಿನಲ್ಲಿ ಬರುವ ಶ್ರೇಷ್ಠ ವಚನಕಾರರು, ಚಿಂತಕರಾಗಿದ್ದರು. ಜಗಜ್ಯೋತಿ ಬಸವಣ್ಣನವರ ಆಪ್ತ ಕಾರ್ಯದರ್ಶಿಗಳಾಗಿದ್ದುಕೊಂಡು ಸಮಾಜವನ್ನು ಸುಧಾರಿಸುವಲ್ಲಿ ಹಾಗೂ ಸಮಾಜದಲ್ಲಿ ಸಮಾನತೆಯ ಕುರಿತು ಜಾಗೃತಿ ಮೂಡಿಸುವಲ್ಲಿ ಮೊದಲಿರಾಗಿದ್ದವರು. ಹಡಪದ ಅಪ್ಪಣ್ಣನವರ ತತ್ವಾದರ್ಶಗಳನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಂಡಾಗ ಮಾತ್ರ ಜೀವನದಲ್ಲಿ ಸಾರ್ಥಕತೆ ಲಭಿಸುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಕೇಳ್ಕೊತಾ ಇದ್ದಾರೆ. ದರ್ಶನವಿಲ್ಲದ ಬದುಕಿದರೆ ಬದುಕಿಗೆ ಅವಮಾನ. ಸ್ವಾಮಿ ವಿವೇಕ ಒಬ್ಬ ರಾಜಕಾರಣಿ ಬಂದಿಲ್ಲ ಅಂತಲ್ಲ, ನಾವು ಅವರಲ್ಲಿ ಪ್ರೀತಿ ವಿಶ್ವಾಸದಿಂದ ಇದ್ದಾಗ ಮಾತ್ರ ಅವ್ರು ನಮ್ಮ ಸಮಾಜಕ್ಕೆ ಕೊಟ್ಟಿಲ್ಲ ಅಂತಲ್ಲ. ಅವ್ರು ಕೊಟ್ಟಾಗ ಮಾತ್ರ ನಾವೇನಾದ್ರು ಬೆಳೆಯಕ್ಕಾಗತ್ತೆ. ನಾವೆಲ್ಲರೂ ಒಕ್ಕಟ್ಟು ತೋರಿಸಿದಾಗ ನಾವು ಬೆಳಿತೀವಿ. ನಾವು ಒಕ್ಕಟ್ಟು ತೋರ್ಸಕ್ಕಿಲ್ಲಪ್ಪ ಅಂತಂದ್ರೆ ಹೊರಗಡೆ ಇಲ್ಲಪ್ಪ ಅಂತಂದಾಗ ಬೆಳಿಬೇಕಾದ್ರೆ ಕಷ್ಟ ಆಗ್ತದೆ. ಅಂಥದ್ರಲ್ಲಿ ನಾವೆಲ್ಲರೂ ಒಕ್ಕಟ್ಟಿನಿಂದ ಇರೋಣ. ಒಂದು ಜಯಂತಿ ಒಳ್ಳೆ ವಿಚಾರ ಅಪ್ಪಣ್ಣನವರ ಮಾರ್ಗದರ್ಶನ ಬಗ್ಗೆ ನಾವೆಲ್ಲರೂ ಹೋಗೋಣ ಅಂತ ಹೇಳುತ್ತಾ, ನೀವು ಏನೇ ಮಾಡ್ರಿ ಒಕ್ಕಟ್ಟನ್ನು ನಾವು ಮರಿಮಾಡ್ರಿ. ಸಮಾಜಕ್ಕಾಗಿ ಒಂದು ತಾಸು ಮೂಡ್ಬಿಡ್ರಿ. ವಾರ 10 ರೂಪಾಯಿ ಒಂದು ಡಾಕ್ಯುಮೆಂಟ್ ಕಳಿಸಿ ಆಯ್ಕೆ ಗುರುಗಳಿಗೆ ಕೊಡ್ಬೇಕಂತ ನಾನು ನಿಮ್ಮಲ್ಲಿ ಕೈ ಮುಗಿಕೊಂಡು ಗುರುಗಳಿಗೆ ಮಂದೆ ಮಾತಾಡಿದ್ರು. ಅವ್ರಿಗೆ ಬಹಳ ತ್ರಾಸ ಆಗ್ತದೆ. ಆಫೀಸನ್ನೇ ಕೇಳಿರಲಿಲ್ಲ ಯಾರು. ವಾರ 10 ರೂಪಾಯಿ, ತಿಂಗಳಿಗೆ 40 ರೂಪಾಯಿಗಳು 50 ರೂಪಾಯಿ ಕೊಡ್ರಿ. ಓಕೆ ಕೊಟ್ರ ಒಂದಿಷ್ಟು ನಮ್ಮ ಋಣಾನು ಮುಟ್ಟಿ ಅಂತ ಹೇಳಿ ನಾನು ಕೈ ಮುಗಿ ಬರ್ತೀನಿ. ಇದೊಂದು ಕೆಲಸ ನಾವೆಲ್ಲ ಮಾಡಬೇಕು. ಈ ನನ್ನ ಆಸೆ ತಾವು ಈಡೇರಿಸ್ತಾರೆ ಅಂತ ನಾನು ತಿಳ್ಕೊಂಡೆ. ನೀವು ಬಟ್ಟಿ ಓದಿಸ್ಕೊಂಡು ಯಾರು ಕೊಡೋದಾಗಲ್ಲ. ಏನಂತೀವಿ, ನಾವು ಕಾಣ್ತೀವಿ ಫ್ರೆಂಡಿಗೆ ಎಲ್ಲರೂ ಕಾಣ ಸಮಾಜದಲ್ಲಿ ಕೇಳ್ಬೇಕಾಗ್ತದೆ. ಇಲ್ಲಂತ ಅವ್ರವ್ರು ಯೋಗ್ಯ ಸರ್ ಕೊಟ್ಟರು ಒಳ್ಳೇದು. ಬೇಡ ಅಂದ್ರೆ ವಾರ 10 ರೂಪಾಯಿ ನೀವು ಕೊಟ್ಟು ಕಾಯಿಸಿ ಒಂದು ಗುರುಗಳು ಮಟ್ಟ ಬೆಳೆಸ್ಬೇಕಂತ ನಾನು ಮತ್ತೆ ಕೇಳಿಕೊಳ್ತಾ, ಒಬ್ಬಾಕಿನಿಂದ ಬಲ ಇದೆ, ಅದನ್ನ ಯಾರು ಮರೆಯಬಾರ್ದು. ನಮ್ಮ ಸಮಾಜಕ್ಕೆ ತಾವೆಲ್ಲರೂ ಬೆನ್ನೆಲುಬಾಗಿದ್ರೆ ಸಮಾಜ ಮುಂದೆ ಹೋಗ್ತದೆ ಅಂತ ನಾನು ಹೇಳ್ತಾ, ಜೈ ಹಡಪದಪ್ಪಣ್ಣನವರಿಗೆ, ಜೈ ಹಡಪದಪ್ಪಣ್ಣ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಪ್ರಭಾರ ಅಧ್ಯಕ್ಷ ಸಾಜಿದ್ ಸಮೀರ್, ಚುನಾವಣಾ ತಹಶೀಲ್ದಾರ್ ಪರಶುರಾಮ್, ಸಮಾಜದ ಪ್ರಮುಖರಾದ ಕರಿಬಸವ, ಗಟ್ಟು ಬಿಚ್ಚಾಲಿ, ನಾಗರಾಜ್ ಸರ್ಜಾಪುರ್, ಧನಂಜಯ್ ಗದ್ದೆಪ್ಪ, ಕಾಂಗ್ರೆಸ್ ಯುವ ಘಟಕದ ಜಿಲ್ಲಾಧ್ಯಕ್ಷ ಮರಿಸ್ವಾಮಿ, ಗಟ್ಟು ಬಿಚ್ಚಾಲಿ, ಮಹಾಬಳೇಶ್ವರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ತಾಲೂಕಿನ ಚಂದ್ರಬಂಡ ಹೋಬಳಿಯ ಯಾಪನದಿನ್ನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ರಾರದೊಡ್ಡಿ ಗ್ರಾಮದ ಸರ್ವೆ ನಂಬರ್ 124ರ 8 ಎಕರೆ 30 ಗುಂಟೆ ಸರ್ಕಾರಿ ಗಾಯರಾಣ ಜಮೀನಿನಲ್ಲಿ ಕಳೆದ 50 ವರ್ಷಗಳಿಂದ ಸಾಗುವಳಿ ಮಾಡುತ್ತಿರುವ ಮಾದಿಗರು 3 ಎಕರೆ ಜಮೀನು ದುರುದ್ದೇಶದಿಂದ ಸರ್ಕಾರಿ ಶಾಲೆಗೆ ಮಂಜೂರು ಮಾಡಿರುವುದನ್ನು ರದ್ದುಪಡಿಸಬೇಕೆಂದು ಮಾದಿಗ ದಂಡೋರ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು.
ರಾಳದೊಡ್ಡಿ ಗ್ರಾಮದ ಸರ್ವೆ ನಂಬರ್ 124ರ ಸರ್ಕಾರಿ ಭೂಮಿಯಲ್ಲಿ ಮಾದಿಗ ಸಮುದಾಯದ ರೈತ ಡಿ ನರಸಪ್ಪ ತಂದೆ ಗಡ್ಡಯ್ಯ, ಮಹಾದೇವಿ ತಂದೆ ಹನುಮಯ್ಯ, ಮಹಾದೇವಿ ತಂದೆ ಸತ್ಯಪ್ಪ, ಮಹಾದೇವ ತಂದೆ ಸವಾರಪ್ಪ ಇವರ ತಾತ ಮುತ್ತಾತರ ಕಾಲದಿಂದ ಸಾಗುವಳಿ ಮಾಡುತ್ತಿದ್ದಾರೆ. 1992ರಲ್ಲಿ ಸಾಗುವಳಿದಾರರ ಹೆಸರಿಗೆ ಪಟ್ಟ ನೀಡಲು ಸರ್ಕಾರಿ ಅರ್ಜಿ ಸಲ್ಲಿಸಿದ್ದಾರೆ. ಅಕ್ರಮ ಸಕ್ರಮ ಯೋಜನೆ ಅಡಿ ಫಾರಂ ನಂಬರ್ 57 ಅರ್ಜಿ ಹಾಕಿದ್ದಾರೆ. ಇದುವರೆಗೂ ಅವರ ಹೆಸರಿಗೆ ಸದರಿ ಜಮೀನು ಆಗಿಲ್ಲ. ಸದರಿ ಭೂಮಿಯನ್ನೇ ನಂಬಿ ಮಾದಿಗ ಸಮಾಜದ ಕುಟುಂಬಗಳು ಉಪಜೀವನ ನಡೆಸುತ್ತಿದ್ದಾರೆ. ಗ್ರಾಮದ ಕೆಲವರು ಸೇರಿಕೊಂಡು ಸದರಿ ಜಮೀನಿನಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಟ್ಟಡ ಕಟ್ಟಲು 3 ಎಕರೆ ಜಮೀನು ಮಂಜೂರು ಮಾಡಿಸಿ ಮಾದಿಗರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಕೂಡಲೇ ಶಾಲೆಗೆ ಮಂಜೂರು ಮಾಡಿದ ಜಮೀನು ಕೈಬಿಟ್ಟು ಬೇರೆ ಜಮೀನು ಮಂಜೂರು ಮಾಡಬೇಕು, ಇಲ್ಲದಿದ್ದಲ್ಲಿ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ನರಸಿಂಹಲು ಮರ್ಚಟಾಳ್, ರಾಜ್ಯ ಉಪಾಧ್ಯಕ್ಷ ಹೇಮರಾಜ್ ಅಸ್ಕಿಹಾಳ್, ಲಕ್ಷ್ಮಣ ಜಗ್ಲಿ ಕಲ್ಲೂರ್, ಪ್ರಭು ಮರ್ಚಟಾಳ್, ತಾಯಪ್ಪ ಗಧಾರ್, ಹನುಮೇಶ್ ಉರುಕುಂದ ಸಿಯತಾಲ, ದೇವಪ್ಪ ರಾಳದೊಡ್ಡಿ, ಸುರೇಶ್, ಜನಾರ್ದನ್, ಸಣ್ಣ ದೇವಪ್ಪ, ಮಹೇಶ್, ಜಗನ್ನಾಥ್ ಸೇರಿದಂತೆ ಅನೇಕರು ಇದ್ದರು. ಈಗ ಜಾಹೀರಾತು. Welcome, Chennai Shopping Mall ge. Welcome, Ashada Sale ge. Welcome, come, come, Chennai Shopping Mall ge. Welcome, come, come, Ashada Sale ge. Come, 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 KG Sale back in Chennai Shopping Mall. Come, 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 super prices, KG sarees, nama KG sale, nama target, idu trending, saree sale, nama fashion, this is adu. Ashada KG sale ಬಂದಾಯಿತು, Chennai Shopping Mall ನಿಮಗಾಗಿ ತಂದಾಯಿತು. ನೋಡಿಕೋ, KG ಸೇಲ್ ಸ್ವಂತ ಮಾಡಿಕೋ. ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ನಕಲಿ ದಾಖಲೆ ಸೃಷ್ಟಿಸಿ ಆಸ್ತಿ ಕಬಳಿಸಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳು ಜಾಮೀನು ಅರ್ಜಿಯನ್ನು ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ತಿರಸ್ಕರಿಸಿದೆ. ಸಿರವಾರ್ ಪೊಲೀಸ್ ಠಾಣೆಯಲ್ಲಿ ನಿಖಾತ್ ಉನ್ನೀಸಾ ಖಾದ್ರಿ ಇವರು ಸಲ್ಲಿಸಿದ ದೂರಿನ ಪ್ರಕರಣದಲ್ಲಿ ಆರೋಪಿಗಳಾದ ನೀಲಕಂಠ, ಉಪೇಂದ್ರ, ಬೇರೂನ್ ಖಿಲಾ ನಿವಾಸಿ ಮೊಹಮ್ಮದ್ ಜಾವೀದ್ ಮತ್ತು ರಾಂಪುರ್ ನಿವಾಸಿ ಅಕ್ಷಯ ಭಂಡಾರಿ ಇವರು ಸಲ್ಲಿಸಿದ ಅರ್ಜಿಯನ್ನು ನ್ಯಾಯಾಲಯ ಜಾಮೀನು ಅರ್ಜಿ ತಿರಸ್ಕರಿಸಿದೆ. ನಗರದ ಅಸ್ಕಿಹಾಲ್ ಗ್ರಾಮದ ಸರ್ವೆ ನಂಬರ್ 162/1 ಹಿಸ್ಸಾ 3ರಲ್ಲಿ 24 ಗುಂಟೆ ಜಮೀನು ನೋಂದಣಿ ಕ್ರಯ ಪತ್ರ 7690/2011 ಅಬ್ದುಲ್ ಖಾದರ್ ಇವರಿಂದ ಖರೀದಿಸಿದ್ದು ಯಾರಿಗೂ ದಾನ ನೀಡಿರುವುದಿಲ್ಲ. ಆದರೆ 11 ಜನ ಆರೋಪಿತರು ನಕಲಿ ದಾಖಲೆ ಸೃಷ್ಟಿಸಿ ನಕಲಿ ಸಹಿ ಮಾಡಿ ಸಿರವಾರ್ ನೋಂದಣಿ ಕಚೇರಿಯಲ್ಲಿ ದೂರುದಾರರ ನಿಖಾತ್ ಉನ್ನೀಸಾ ಖಾದ್ರಿ ಅವರ ಆಧಾರ್, ಪ್ಯಾನ್ ಕಾರ್ಡ್ ಕೊಟ್ಟೆಯಾಗಿ ಸೃಷ್ಟಿಸಿ ಮೋಸ ಮಾಡಿರುವ ಆರೋಪದ ಮೇಲೆ ಕೇಸ್ ದಾಖಲಿಸಲಾಗಿತ್ತು. ನಗರದ ಡ್ಯಾಡಿ ಕಾಲೋನಿ ನಿವಾಸಿ ಸೈಯದ್ ಫೆರೆವೇಜ್ ಖಾದರ್ ಮೋಹಿನುದ್ದೀನ್, ನೀಲಕಂಠ, ಉಪೇಂದ್ರ, ಭೀಮಣ್ಣ ತಳವಾರ್, ಅಶ್ವಿನಿ ಮೋಹನ್ ರೆಡ್ಡಿ, ಕೃಷ್ಣ ಗಣೇಶ್ ಕಟ್ಟೆ, ಅಕ್ಷಯ ಭಂಡಾರಿ, ಮೊಹಮ್ಮದ್ ಜಾವೀದ್ ಅಪರಿಚಿತ ಮಹಿಳೆ ಸೇರಿ 11 ಜನರ ವಿರುದ್ಧ ಸಿರವಾರ್ ಠಾಣೆಯಲ್ಲಿ ಕೇಸ್ ದಾಖಲಿಸಲಾಗಿತ್ತು. 5 ಜನರ ಜಾಮೀನು ಅರ್ಜಿ ತಿರಸ್ಕರಿಸಿರುವ ನ್ಯಾಯಾಲಯ ವಿಚಾರಣೆಯನ್ನು ಮುಂದೂಡಿದೆ. ಪಶ್ಚಿಮ ಠಾಣೆಯಲ್ಲಿ ದಾಖಲಾಗಿರುವ 3 ಪ್ರಕರಣ ವಿಚಾರಣೆ ಇನ್ನೂ ಬಾಕಿ ಇವೆ. ಆದಾಯ ತೆರಿಗೆಯಂತಹ ಮಹತ್ವದ ಕಾಯ್ದೆ ಜಾರಿ ತರುವ ಪೂರ್ವ ಈ ಬಗ್ಗೆ ನುರಿತ ತಜ್ಞರ ಮತ್ತು ಈ ಕ್ಷೇತ್ರದಲ್ಲಿ ಅನುಭವಿಗಳ ಮಧ್ಯೆ ಚರ್ಚೆಗೆ ಕೇಂದ್ರ ಸರ್ಕಾರ ಅವಕಾಶ ನೀಡುವ ಅಗತ್ಯವಿತ್ತು ಎಂದು ಸಂಸದ ಜಿ. ಕುಮಾರ್ ನಾಯಕ್ ಪ್ರತಿಪಾದಿಸಿದರು. ಅವರು ನಗರದ ಆಶಾಪುರ ಸಭಾಂಗಣದಲ್ಲಿ ಜಿಲ್ಲಾ ವಾಣಿಜ್ಯೋದ್ಯಮ ಸಂಘ ಹಾಗೂ ರಾಯಚೂರು ಟ್ಯಾಕ್ಸ್ ಬಾರ್ ಅಸೋಸಿಯೇಷನ್ ಜಂಟಿಯಾಗಿ ಆಯೋಜಿಸಿದ್ದ ನೂತನ ಆದಾಯ ತೆರಿಗೆ ಕಾಯ್ದೆ 2025ರ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಕೇಂದ್ರ ಸರ್ಕಾರ ಪ್ರಸ್ತುತ ಅಸ್ತಿತ್ವದಲ್ಲಿರುವ ಆದಾಯ ತೆರಿಗೆ ಕಾಯ್ದೆಗೆ ತಿದ್ದುಪಡಿಯ ನೂತನ ಆದಾಯ ತೆರಿಗೆ ಕಾಯ್ದೆ 2025 ಜಾರಿ ಸಿದ್ಧತೆ ನಡೆಸಿದೆ. ಕೇಂದ್ರ ಜಾರಿಗೊಳಿಸಲು ಉದ್ದೇಶಿತ ನೂತನ ಆದಾಯ ತೆರಿಗೆ ಕಾಯ್ದೆ ಚಾರ್ಟರ್ಡ್ ಅಕೌಂಟೆಂಟ್ ಸೇವೆಗೆ ಮಾರಕವಾಗಿದೆ. ಡಿಜಿಟಲ್ ಡಿವೈಸ್ ತಂತ್ರಜ್ಞಾನ ವ್ಯಾಪಾರಿಗಳ ಖಾಸಗಿ ಜೀವನಕ್ಕೆ ಸಂಚಕಾರವಾಗಿದೆ. ಇಂತಹ ಮಹತ್ವದ ಕಾಯ್ದೆ ಜಾರಿ ಪೂರ್ವ ಇದರ ಎಲ್ಲ ಅಂಶಗಳ ಬಗ್ಗೆ ನೂತನ ಆದಾಯ ತೆರಿಗೆ ಕಾಯ್ದೆ ಜಾರಿಗೆ ಪೂರ್ವ ಚರ್ಚೆ ಅಗತ್ಯವಾಗಿತ್ತು. ಈ ಹಿಂದೆ ವಿರೋಧ ಪಕ್ಷಗಳ ಒತ್ತಾಯದಿಂದ ವಕ್ಫ್ ತಿದ್ದುಪಡಿ ಕಾಯ್ದೆ ಚರ್ಚೆಗೆ ಅವಕಾಶ ಮಾಡಿಕೊಡಲಾಗಿತ್ತು ಎಂದರು. ನೂತನ ಆದಾಯ ತೆರಿಗೆ ಕಾಯ್ದೆ ಸಾಧಕ ಬಾಧಕಗಳ ಬಗ್ಗೆ ಚಾರ್ಟರ್ಡ್ ಅಕೌಂಟೆಂಟ್
ಕೂಲಂಕುಷ ಅಧ್ಯಯನ ಮಾಡಿ ಕೇಂದ್ರ ಸರ್ಕಾರದ ಗಮನಕ್ಕೆ ತರುವ ಅಂಶಗಳ ಬಗ್ಗೆ ಸಮಗ್ರ ಮಾಹಿತಿ ನೀಡಿದರೆ ಲೋಕಸಭೆ ಅಧಿವೇಶನದಲ್ಲಿ ಈ ಬಗ್ಗೆ ಸರ್ಕಾರದ ಮುಂದೆ ಸವಾಲಿನ ಪ್ರಶ್ನೆ ಮಂಡಿಸಿ ವಿವರಣೆ ಮಾಡಲು ಸಾಧ್ಯವಾಗುತ್ತದೆ ಎಂದರು. All of you have assembled here today and you have prepared the material also and discussion points also. The youngsters seem to have done a lot of work in this and they will perhaps make a presentation as to what are the important features of this bill and the concerns with many of them and advantages and disadvantages and things like that. It can be very elaborate discussion. The bill itself is running to almost nearly 700 pages. The IT bill has been like that. It has been undergoing a lot of changes over a period of time. So it appears like a maze, which can be solved, a puzzle which can be solved only by expert and experienced professionals who are sitting here. But unfortunately, for a common man, it's a very difficult thing. So perhaps the Union government feels that it should be simplified. But when we are talking about tax laws, we need to be very careful. In fact, the taxes are going to impinge on each and every one of us. Though the income tax, the tax base is limited as compared to GST, it is important because all of us are paying the taxes through our nose, and the amount of money that is gathered by the Union government these days, irrespective of part, please don't look at me as an INC member, I am your member, that is all. Okay, so the way the money is being extracted from the common man and aggregated at the national level or the state level is unprecedented. We talk about the Magadhan kingdoms and all those kingdoms and the way they used to do, Chauthai, Tihai, all such things we know, but now the kind of the extraction that is going on is unbelievable. You do whatever you do, even you breathe, there is a tax which is going to come on you. And we have to be extremely careful with the tax laws. Apart from that, the other side, while I was thinking on these lines, we should be extremely watchful of what. ಈ ಚರ್ಚೆ ಸಭೆಯಲ್ಲಿ ಪಾಲ್ಗೊಂಡಿದ್ದ ಅನೇಕ ಚಾರ್ಟರ್ಡ್ ಅಕೌಂಟೆಂಟ್ ಅವರು ಡಿಜಿಟಲ್ ತಂತ್ರಜ್ಞಾನ ವೈಯಕ್ತಿಕ ಜೀವನಕ್ಕೆ ಬಾಧಕವಾಗದಂತೆ ಗಮನಿಸಬೇಕು ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ ವೃತ್ತಿ ಜೀವನದ ಮೇಲೆ ಯಾವುದೇ ಪ್ರಹಾರ ಮಾಡದಂತೆ ತಿದ್ದುಪಡಿ ಪರಿಷ್ಕರಿಸಬೇಕು ಎಂದು ಧ್ವನಿ ಎತ್ತಿದರು. ಸಭೆಯಲ್ಲಿ ಪಾಲ್ಗೊಂಡಿದ್ದ ಅನೇಕರು ಮಹತ್ವದ ಸಲಹೆಗಳನ್ನು ನೀಡಿದರು. Politician role ಬೇರೆ ಇದೆ, but admin role is very good with him. We welcome Mr. A big round of applause there. I think he was now slowly shooting his political career also. And with him, fortunately, we have our very good friend. A lot of people have seen that once a post ಬಂದ್ರೆ ಮನುಷ್ಯ ಚೇಂಜ್ ಆಗ್ಬಿಡ್ತಾರೆ. I think this person with post has become very humble. Sadiq Samir sir, और मैं big round of applause to him. बहुत लोग पोस्ट के साथ में घमंड बढ़ जाता है, इनका पोस्ट के साथ में बहुत हम्बल और सीधे हो गए. And I think 2 days back you were there on behalf of chamber to gang with him and he said time is very short. I want to do a lot of development. आप मुझे ideas दो. हम सब प्रभु सर सब गए थे. We were really telling that सर ये पहला मीटिंग है, आपके साथ में अभी ऑनर करने को आए. Definitely we'll take it up the issue which are there. ಕೇಂದ್ರ ಸರ್ಕಾರದ ಮುಂದೆ ಮಂಡಿಸುವ 5 ಪ್ರಶ್ನೆಗಳ ಬಗ್ಗೆ ಈ ಸಭೆಯಲ್ಲಿ ಸುದೀರ್ಘ ಚರ್ಚೆ ಮತ್ತು ಅದಕ್ಕೆ ಪೂರಕ ಮಾಹಿತಿ ಒದಗಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ರಾಮಚಂದ್ರ ಪ್ರಭು, ಕಮಲ್ ಕುಮಾರ್ ಅವರು ಮಾತನಾಡಿದರು. ವೇದಿಕೆಯಲ್ಲಿ ಮಹಾನಗರ ಪಾಲಿಕೆಯ ಮಹಾಪೌರ ಸಾಜಿದ್ ಸಮೀರ್, ಜಂಬಣ್ಣ ಸೇರಿದಂತೆ ಇನ್ನಿತರರು ಚೇತನ್ ದೋಖಾ, ಸಿಎ ಬೋರ್, ಸುಧೀರ್ ಕಸ್ಬೆ, ಯೋಗೇಶ್ ಬಂಗ್, ರಂಜಿತ್, ಸಾವಿತ್ರಿ ಪುರುಷೋತ್ತಮ್, ಕೆಎಂ ಪಾಟೀಲ್, ವಿ ಲಕ್ಷ್ಮಿರೆಡ್ಡಿ, ಮಲ್ಲಿಕಾರ್ಜುನ್ ಧೋತರ್ ಬಂಡಿ, ಎಂಎಸ್ ಮೂರ್ತಿ, ಉದಯ್ ಕಿರಣ್ ಉಪಸ್ಥಿತರಿದ್ದರು. ರಾಯಚೂರಿನ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅಂಡ್ ಅಂಗಸಂಸ್ಥೆಗಳ ಹಾಗೂ ಪ್ರೈಸ್ ವಾಟರ್ ಹೌಸ್ ಕೂಪರ್ಸ್ ರವರ ಸಹಯೋಗದಲ್ಲಿ 1 ತಿಂಗಳ ದ್ವಿಚಕ್ರ ವಾಹನ ರಿಪೇರಿ ತರಬೇತಿ ಆಯೋಜನೆ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಖಾದಿ ಗ್ರಾಮೋದ್ಯೋಗ ಅಭಿವೃದ್ಧಿ ಅಧಿಕಾರಿಗಳಾದ ಕೆ ರಾಯಣ್ಣರವರು, ರಾಯಚೂರು ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷರಾದ ಸಾಗರ್, ಕಾರ್ಯದರ್ಶಿಗಳಾದ ಶೇಖರ್ ರವರು ಹಾಗೂ ತರಬೇತಿ ನೀಡಲು ಬಂದಿರುವ ತರಬೇತಿದಾರರಾದ ಸಿಎನ್ ಚಂದ್ರಕಾಂತ್ ಹಾಸನ್ ಅಧ್ಯಕ್ಷತೆಯನ್ನು ಸಂಸ್ಥೆಯ ಸುರೇಶ್ ಹೆಚ್ ರವರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು.
ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ರಾಯಣ್ಣರವರು ಈ ಯುವಕರಿಗೆ ಈ ಸಂಸ್ಥೆಯ ಕಾರ್ಯಕ್ರಮಗಳು ನಿಜಕ್ಕೂ ತುಂಬಾ ಉಪಯೋಗದ ಮತ್ತು ಅವಶ್ಯಕತೆ ಇರುವುದನ್ನು ಈ ಸಂಸ್ಥೆ 2 ವರ್ಷಗಳಿಂದ ಮಾಡುತ್ತಾ ಬಂದಿದೆ. ಯಶಸ್ಸು ಕೂಡ ಕಂಡಿದೆ. ನಿರುದ್ಯೋಗಿ ಯುವಕ ಯುವತಿಯರಿಗೆ ನಿರಂತರ ತರಬೇತಿಗಳನ್ನು ನೀಡಿ ಜೀವನೋಪಾಯಕ್ಕೆ ಅಡ್ಡಿಪಾಯ ಹಾಕುತ್ತಿದೆ. ರೈತ ಮಹಿಳೆಯರಿಗೆ ತುಂಬಾ ಸಹಕಾರಿಯಾಗಿರುವ ತರಬೇತಿಗಳು ನಡೆಸುವುದು. ನಮ್ಮ ಭಾಗದ ಯುವಕರು ಯುವತಿಯರು ಇದರ ಸದುಪಯೋಗ ಪಡೆದುಕೊಳ್ಳಿ ಮತ್ತು ಈ ದಿನದಿಂದ 1 ತಿಂಗಳು ಉಚಿತ ದ್ವಿಚಕ್ರ ರಿಪೇರಿ ತರಬೇತಿ ನಡೆಸುತ್ತಿದ್ದು ತಾವೆಲ್ಲರೂ ಸಮಯ ವ್ಯರ್ಥ ಮಾಡದೆ ಕಲಿತಿದ್ದೇ ಆದರೆ ಇದರಲ್ಲಿ ಲಕ್ಷಾಧೀಶರು ಆಗಬಹುದು ಮತ್ತು ನೀವೇ ಇನ್ನೊಬ್ಬರಿಗೆ ಉದ್ಯೋಗ ನೀಡಬಹುದು. ನೀವು ಚೆನ್ನಾಗಿ ಕಲಿತು ಪ್ರಮಾಣ ಪತ್ರ ಪಡೆದುಕೊಂಡು ನಮ್ಮ ಖಾದಿ ಗ್ರಾಮೋದ್ಯೋಗ ನಿಗಮದಲ್ಲಿ ಸಾಲ ಸೌಲಭ್ಯಕ್ಕೆ ಅರ್ಜಿ ಹಾಕಿ ಲಾಭ ಪಡೆಯಬಹುದು. PMEGP ಕುರಿತು ಮಾಹಿತಿ ನೀಡಿದರು. 1957ರಲ್ಲಿ ಪೂಜ್ಯ ಮಹಾತ್ಮ ಗಾಂಧಿಯವರ ಒಂದು ಕನಸಾಗಿದ್ದೇನೆಂದರೆ ದೇಶದಲ್ಲಿ ಸ್ವತಂತ್ರ ಬಂದ ನಂತರ ಈ ದೇಶ ಆರ್ಥಿಕವಾಗಿ ಬಲಿಷ್ಠ ಆಗಬೇಕಾದ್ರೆ ಅದಕ್ಕೆ ಏನಾದರೂ ನಾವು ಸಹಾಯ ಮಾಡಬೇಕಂತೇಳಿ 1957ರಲ್ಲಿ ಖಾದಿ ಆಯೋಗ ಅಂತೇಳಿ ಮುಂಬೈನಲ್ಲಿ ಸ್ಥಾಪನೆ ಮಾಡಿದ್ದು ಕೇಂದ್ರ ಸರ್ಕಾರದ ಒಂದು ಅಧೀನವಾದಂಥ ಸಂಸ್ಥೆ. ಅದೇ ಪ್ಯಾರಲಲ್ ಆಗಿ ಎಲ್ಲ ರಾಜ್ಯಗಳಲ್ಲಿ ತಮಿಳುನಾಡು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಒರಿಸ್ಸಾ, ಗುಜರಾತ್, ಮುಂಬೈ, ಮಹಾರಾಷ್ಟ್ರ ಎಲ್ಲ ರಾಜ್ಯಗಳಲ್ಲಿ ಖಾದಿ ಗ್ರಾಮೋದ್ಯೋಗ ಮಂಡಳಿ ಎಂಬ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದೆ. ಇದರ ಉದ್ದೇಶ ಏನಂದರೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಹಾಗೂ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡುವಂಥ ಒಂದು ಯೋಜನೆ ಆಗಿತ್ತು ನಮ್ಮ ಖಾದಿ ಮಂಡಳಿಯಿಂದ. ಅದರಲ್ಲಿ 1957ರಿಂದ 1995ರವರೆಗೆ ನಾವು ನೇರವಾದ ಸಾಲವನ್ನು ಕಟ್ಟಿದ್ದೇವೆ. ಅದು 4% ಬಡ್ಡಿ ದರದಲ್ಲಿ ಸಾಲವನ್ನು ಕೊಡುವಂಥ ವ್ಯವಸ್ಥೆ ಇದೆ. ಎಲ್ಲ ನಿರುದ್ಯೋಗಿಗಳಿಗೆ ಯುವ ಕಸುಬುಗಳನ್ನು ಮಾಡುವಾಗ ಎಲ್ಲರಿಗೂ ನಾವು ಉದ್ಯೋಗವನ್ನು ಕೊಡ್ತಾ ಇದ್ದೀವಿ. ಅವರಿಗೆ ನೇರವಾದ ಸಾಲವನ್ನು ಕೊಡ್ತಾ ಇದ್ದೀವಿ. ಆ ಸ್ಕೀಮನ್ನು ಬಂದ್ ಮಾಡಿದಾಗ ಒಂದು ನೆಕ್ಸ್ಟ್ ಪ್ರೊಜೆಕ್ಟ್ ಬೇಸ್ಡ್ ಅಂತ ಒಂದು CBC ಅಂತ ಸ್ಕೀಮ್ ಮಾಡಬೇಕು. ಅದು ಸಮೂಹ ಬ್ಯಾಂಕ್ ಯೋಜನೆ ಅಂತ ಹೇಳಿ ಅದು ಇನ್ನೊಬ್ಬರು ಅತಿಥಿಗಳಾಗಿ ಆಗಮಿಸಿದ್ದ ಸಾಗರ್ ರವರು ಮಾತನಾಡಿ ನೀವೆಲ್ಲರೂ ಏನನ್ನಾದರೂ ಕಲಿತು ಸ್ವಯಂ ಉದ್ಯೋಗ ಮಾಡಿಕೊಳ್ಳಲು ಈ ಒಂದು ತರಬೇತಿಗೆ ಬಂದಿದ್ದೀರಿ. ಈ ಸಂಸ್ಥೆ ಈ ಅವಕಾಶ ನಿಮಗೆ ನೀಡಿದೆ. ಇದರ ಸದುಪಯೋಗ ಪಡೆದುಕೊಳ್ಳಿ. ಸುಮ್ಮನೆ ಕಾಲಹರಣ ಮಾಡಿದರೆ ಏನು ಉಪಯೋಗ ಬರುವುದಿಲ್ಲ. ಶ್ರಮದಿಂದ ದುಡಿದರೆ ಆದಾಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಈ ದೇಶದ ಬದಲಾವಣೆ ನಿಮ್ಮ ಕೈಯಲ್ಲಿದೆ. ನಿಮ್ಮ ಶ್ರಮದ ಆದಾಯ ದೇಶದ ಆದಾಯಕ್ಕೆ ಮೂಲ ಆಗುತ್ತದೆ. ಈಗ ಇದರ ಟ್ರೆಂಡ್ ಇದೆ. ಇದಕ್ಕೆ ನಿರ್ದಿಷ್ಟ ಜಾಗದ ಅವಶ್ಯಕತೆ ಇಲ್ಲ. ರಸ್ತೆಯ ಪಕ್ಕದಲ್ಲಿ ನಿಮ್ಮ ಕಿಟ್ ಇಟ್ಟುಕೊಂಡು ರಿಪೇರಿ ಮಾಡಿದರೆ ಸಾಕು, ನಿಮ್ಮ ಆದಾಯ ಶುರು ಆಗುತ್ತದೆ. ಇದರಿಂದ ನಿಮ್ಮ ಕುಟುಂಬದ ಸಂತೋಷ ಹೆಚ್ಚಾಗುವಂತೆ ಮಾಡುತ್ತದೆ ಎಂದರು. ಬಹಳ ಗೋಲ್ಡನ್ ಟೈಮ್ ಕೊಟ್ಟಿದ್ರು ನಮಗೆ, ಹೌದಲ್ವಾ? ಇದೇ ಸಮಯವ ನಾವು ಯಾವುದಾದ್ರೂ ಕೊಟ್ಟಿದ್ರೆ ಅಲ್ಲಿ ನಾವು ಇಷ್ಟೊತ್ತಿಗೆ ಎಷ್ಟು ದುಡಿತಿದ್ದೀವಿ ಅನ್ನೋದು. ಹಾಗಾಗಿ ಈ ಸಮಯವನ್ನು ತಾವೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ. ನಾವು ಇಲ್ಲಿ ಬರಬೇಕಂದ್ರೆ ನಾನು 100 ರೂಪಾಯಿ ಖರ್ಚಿಟ್ಟು ಇಲ್ಲಿ ಬಂದಿದ್ದೀನಿ. ಇಲ್ಲಿ 1000 ಖರ್ಚಿಟ್ಟು ಬಂದಿದ್ದಾರೆ. ನೀವೆಲ್ಲಿಂದೋ ಬಂದಿದ್ದೀರಿ. ಯಾಕೆ ಬಂದಿರಿ? ನಮ್ಮ ಬದುಕು, ನಾನು ಒಂದು ಬದುಕು ಕಟ್ಕೊಳ್ಬೇಕು, ನಾನು ಹೊಸ ಜೀವನ ಕಟ್ಕೊಳ್ಬೇಕು, ಒಂದು ತರಬೇತಿ ತಗೊಳ್ಬೇಕು ಅಂತ ನೀವೆಲ್ಲರೂ ಬಂದಿದ್ದೀರಿ. ಈ ತರಬೇತಿಗೆ ನಮ್ಮ ವಿನಾಯಕ್ ಸರ್ ನಿನ್ನೆ ಬಂದು ನಮ್ಗೆ ಹೇಳಿದರು. ಕಾರ್ಯದರ್ಶಿಗಳಾದ ಶೇಖರ್ ಅವರು ಮಾತನಾಡಿ ಮೆಕ್ಯಾನಿಕ್ ಎಂಬುದು ಇದು ಕಡಿಮೆ ಎಂಬುದಲ್ಲ. ಇದು ನೀವು ಮಾಡುವ ಕಾಯಕ. ಒಬ್ಬ ಡಾಕ್ಟರ್ ಇದ್ದಂತೆ. ಒಂದು ಗಾಡಿ ರಿಪೇರಿಗೆ ಬಂದಾಗ ಅದರಲ್ಲಿ ಸಮಸ್ಯೆಗಳನ್ನು ಹುಡುಕಿ ಪುನಃ ಓಡುವಂತೆ ಮಾಡುವುದು ಇದು ಎಲ್ಲರಿಗೂ ಬರುವುದಿಲ್ಲ. ನಿಮ್ಮ ಕೆಲಸದಲ್ಲಿ ಶ್ರದ್ಧೆಯಿಂದ ಬರುತ್ತದೆ. ಇಡೀ ತಿಂಗಳು ತಾವು ಕಲಿತುಕೊಳ್ಳುವ ಈ ವಿದ್ಯೆಯನ್ನು ನಿಮ್ಮನ್ನು ಕೈ ಬಿಡುವುದಿಲ್ಲ. ಇದರ ಸದುಪಯೋಗ ಪಡೆದುಕೊಳ್ಳಿ. ಶ್ರದ್ಧೆಯಿಂದ ಕಲಿತು ಇದರಲ್ಲಿ ಉದ್ದಿಮೆದಾರರಾಗಿ ಎಂದರು. ಅದು ಉದ್ದೇಶ ಏನಿತ್ತು ಅಂದರೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಸುತ್ತಲಿರ್ತಕ್ಕಂಥ ನಿರುದ್ಯೋಗ ಯುವತಿಯನ್ನು ಗಮನದಲ್ಲಿಟ್ಟುಕೊಂಡು ಅವ್ರಿಗೆ ಯಾಕೆ ಕೌಶಲ್ಯ ತರಬೇತಿಗಳನ್ನು ನೀಡಬಾರ್ದು ಅಂತ ಮುಖ್ಯಸ್ಥರಿಗೆ ಗಮನಕ್ಕೆ ಬಂದಾಗ ಅವರು ಇಂಥ ತರಬೇತಿಗಳನ್ನು ಆರಂಭ ಮಾಡಿದರು. ಮೊದಲೇ ಮಹಿಳೆಯರಿಗಾಗಿ ಸಂಸ್ಥೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮಾತನಾಡಿದ ಸುರೇಶ್ ಹೆಚ್ ರವರು ಸಂಸ್ಥೆಯ ಕಾರ್ಯಕ್ರಮಗಳ ಕುರಿತು ಮತ್ತು ಈ ತರಬೇತಿ ಆಯೋಜನೆಯ ಉದ್ದೇಶ ಕುರಿತು ಮಾಹಿತಿ ನೀಡಿದರು. ಈಗಾಗಲೇ 2000ಕ್ಕೂ ಹೆಚ್ಚು ಜನರಿಗೆ ಇಂತಹ ಕೌಶಲ್ಯ ತರಬೇತಿಗಳನ್ನು ನೀಡುತ್ತಾ ಬಂದಿದೆ. ಇದರ ಜೊತೆ ಜಾಬ್ ಪ್ಲೇಸ್ಮೆಂಟ್ ಮಾಡಿಸುವಲ್ಲಿ ಸಂಸ್ಥೆ ನಿರಂತರ ಪ್ರಯತ್ನ ಮಾಡುತ್ತಿದೆ ಎಂದರು. ಕಾರ್ಯಕ್ರಮದ ಪ್ರಾರ್ಥನೆ ಮಂಜುಳಾ ನೆರವೇರಿಸಿದರು. ನಿರೂಪಣೆಯನ್ನು ಸಂಯೋಜಕರಾದ ಮಮತಾ, ಸ್ವಾಗತವನ್ನು ನಯನ, ವಂದನಾರ್ಪಣೆಯನ್ನು ಭೀಮಯ್ಯ ನೆರವೇರಿಸಿದರು. ಸಂಸ್ಥೆಯ ಸಿಬ್ಬಂದಿಗಳಾದ ರೇಣುಕಾ, ಈರಮ್ಮ, ಭೀಮಯ್ಯ, ರಾಜೇಶ್, ಈರಣ್ಣ, ಕಾಲಿಕಾರ್ತಿಗಳು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯ. ಸಾರ್ವಜನಿಕರು ಸಹಕರಿಸಲು ಎಸ್ಪಿ ಪುಟ್ಟಮಾದಯ್ಯ ಮನವಿ.
ಶರಣ ಹಡಪದ ಅಪ್ಪಣ್ಣ ಜಯಂತಿ, ಅಧಿಕಾರಿಗಳು ಜನಪ್ರತಿನಿಧಿಗಳ ಗೈರು. ರಾಳದೊಡ್ಡಿ ಗ್ರಾಮದ ಉಳುಮೆ ಮಾಡುತ್ತಿರುವ ಭೂಮಿ ಶಾಲೆಗೆ ನೀಡಿರುವುದನ್ನು ರದ್ದುಗೊಳಿಸಲು ಆಗ್ರಹಿಸಿ ಮನವಿ. ನಕಲಿ ದಾಖಲೆ ಸೃಷ್ಟಿಸಿ ಆಸ್ತಿ ಕಬಳಿಸುವ ಪ್ರಕರಣ, 5 ಆರೋಪಿಗಳ ಜಾಮೀನು ತಿರಸ್ಕೃತ. ಆದಾಯ ತೆರಿಗೆ ಕಾಯ್ದೆ ಜಾರಿ ಮುನ್ನ ವಿಸ್ತೃತ ಚರ್ಚೆ ಅಗತ್ಯ, ಸಂಸದ ಕುಮಾರ್ ನಾಯಕ್. ವಿಶ್ವ ಕೌಶಲ್ಯ ದಿನಾಚರಣೆ ಹಾಗೂ ದ್ವಿಚಕ್ರ ವಾಹನ ರಿಪೇರಿ ತರಬೇತಿ ಕಾರ್ಯಕ್ರಮದ ಉದ್ಘಾಟನೆಯ ವರದಿ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ